ಟ್ರೆಡಿಷ್ನಲ್ ಫುಡ್ ಇವಾಗಿನ ಜನ್ರೇಷನ್ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಅದನ್ನು ಟ್ವಿಸ್ಟ್ ಕೊಟ್ಟು ಸಾಂಗ್ಸ್ ರಿಮಿಕ್ಸ್ ಮಾಡ್ದಂಗೆ ಫುಡ್ನಲ್ಲಿ ರಿಮಿಕ್ಸ್ ಮಾಡಿದರೆ ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ. ಇದನ್ನಂತೂ ನೀವು ಮಾಡಿದರೆ ಇನ್ನೂ ಕೇಳಿ ಕೇಳಿ ಹಾಕಿಸ್ಕೋತಾರೆ. ಎಲ್ರಿಗೂ ಇಷ್ಟವಾಗುವ ಫುಡ್ ಇದು. ಇವಾಗಿನ ಟಚ್ ಕೊಟ್ಟು ಎಲ್ರಿಗೂ ಇಷ್ಟವಾಗುವ ಥರ ಮಾಡಿದರೆ ಯಾರಿಗೆ ಟ್ರೆಡಿಷ್ನಲ್ ಫುಡ್ ಬೇಡ ಹೇಳಿ. ಇದಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪು, ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಮತ್ತು ರವೆ, ಬಾಂಬೆ ರವೆ ತಗೊಂಡಿದ್ದೇನೆ. ಪಾಲಕ್ ಸೊಪ್ಪನ್ನು ತೊಳೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಗ್ರೀನ್ ಚಿಲ್ಲಿ ಮತ್ತು ಪಾಲಕ್ ಸೊಪ್ಪನ್ನು ಸ್ವಲ್ಪನೇ ಬಾಡಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಾಡಿಸಬೇಕು ಸೊಪ್ಪನ್ನು. ಅದರ ನಂತರ ನಾನು ಅದಕ್ಕೇ ರವೆ ಹಾಕಿಬಿಟ್ಟು, ಬಾಂಬೆ ರವೆ ಹಾಕಿಬಿಟ್ಟು ನಾನು ಅದನ್ನು ಹುರಿತಾ ಇದ್ದೇನೆ. ಅಂದರೆ ಕೇಸರಿ ಬಾತಿಗೆಲ್ಲ ಹುರಿತೇವೆ ನೋಡಿ, ಆ ಥರ ಚೆನ್ನಾಗಿ ಹುರಿಬೇಕು. ನಂತರ ಅದಕ್ಕೆ ಸಾಲ್ಟ್ ಹಾಕ್ತೇನೆ. ಅದರ ನಂತರ ಇದಕ್ಕೆ ಚೆನ್ನಾಗಿ ಹುರಿದ ಮೇಲೆ ಬಿಸಿನೀರು ಹಾಕಬೇಕು. ನಾವು ನೋಡಿಕೊಂಡು, ಸ್ವಲ್ಪ ಜಾಸ್ತಿ ಬಿಸಿನೀರು ಹಾಕಬಾರ್ದು. ಜಾಸ್ತಿ ಹಾಕಿದಷ್ಟು ನಮಗೆ ಡ್ರೈ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಮತ್ತು ಜಾಸ್ತಿ ಬೆಂದು ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಹಾಕಿ ಗಟ್ಟಿ ಆಗುವ ತನಕ ಅದನ್ನು ನಾವು ತಿರುಗಿಸ್ತಾ ಇರಬೇಕು. ಇದನ್ನು ರೈಸಲ್ಲಿ ಕೂಡ ಮಾಡ್ಬೋದು ನಾವು, ಬಾಯ್ಲ್ಡ್ ರೈಸಲ್ಲಿ. ಇದು ಹಳೆಯ ರೆಸಿಪಿನೇ, ನಿಮಗೆ ಫುಲ್ ನೋಡಿದಾಗ ಗೊತ್ತಾಗುತ್ತೆ. ಬಾಯ್ಲ್ಡ್ ರೈಸಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಆದರೆ ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್. ಇದು ಇನ್ಸ್ಟೆಂಟ್ ಆಗುತ್ತೆ. ಇದೊಂದು 10-15 ನಿಮಿಷ ಅದರೊಳಗಡೆ ಆಗಿಬಿಡುತ್ತೆ. ಇದಕ್ಕೆ ನಾನೊಂದು ಸಾಸ್ ರೆಡಿ ಮಾಡ್ತಾ ಇದ್ದೇನೆ. ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿದಂತಹ ಚಿಲ್ಲಿ, ನಂತರ ಕೆಚಪ್ ಮತ್ತು ಸೋಯಾ ಸಾಸ್ ಇಷ್ಟನ್ನು ಹಾಕಿಬಿಟ್ಟು ಒಂದು ಸಾಸ್ ರೆಡಿ ಮಾಡ್ತಾ ಇದ್ದೇನೆ. ಬ್ಯಾಡಗಿ ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ, ಅಥವಾ ಕಾಶ್ಮೀರಿ ಚಿಲ್ಲಿ ಕೂಡ ಆಗುತ್ತೆ. ಅದು ಮಾಡಿಟ್ಕೊಂಡ್ರೆ ಈ ರೀತಿ ಸಾಸ್ ರೆಡಿ ಮಾಡ್ಬೋದು. ನಂತರ ನೋಡಿ, ಇಲ್ಲಿ ನಾನು ತಣ್ಣಗಾದಮೇಲೆ ಅದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ನಾದ್ತೇನೆ. ಚೆನ್ನಾಗಿ ನಾದಬೇಕು, ಅದು ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಅಂದರೆ ಕ್ರ್ಯಾಕ್ ಬರಬಾರ್ದು, ಆ ರೀತಿ ನಾವು ಚೆನ್ನಾಗಿ ನಾದಬೇಕು. ಸೊಪ್ಪಿನ ಬದಲಿಗೆ ನೀವು ಯಾವ ಸೊಪ್ಪು ಕೂಡ ಹಾಕ್ಬೋದು. ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು, ಅಥವಾ ವೆಜಿಟೇಬಲ್ ಯಾವುದಾದ್ರು ಗ್ರೇಟ್ ಮಾಡಿದ್ದು ಅದು ಕೂಡ ಹಾಕ್ಬೋದು. ಚೆನ್ನಾಗಿರುತ್ತೆ ಎಲ್ಲ ಹಾಕಿದರೆ. ಇದನ್ನು ಉಂಡೆ ಕಟ್ಕೊಂಡು, ಇದು ಆಲ್ರೆಡಿ ಸ್ವಲ್ಪ ಬೆಂದಿದೆ ಅಲ್ಲ, ಜಾಸ್ತಿ ಬೇಯಲಿಕ್ಕೆಲ್ಲ. ಇಲ್ಲಿ ಉಂಡೆ ಕಟ್ಕೊಳ್ಳುವಾಗ ನಾನಲ್ಲಿ ಸ್ಟೀಮಲ್ಲಿ ಇಟ್ಟಿದ್ದೇನೆ ನೀರು ಬಿಸಿ ಆಗಲಿಕ್ಕೆ. ಅದು ಬಿಸಿ ಆದ ಕೂಡಲೇ ನಾನಿಲ್ಲಿ ಉಂಡೆ ಕಟ್ಕೊಂಡು ನಾನು ಸ್ಟೀಮಲ್ಲಿ ಇಡ್ತಾ ಇದ್ದೇನೆ. ಒಂದು 5 ನಿಮಿಷ ಸಾಕು, ಯಾಕೆಂದರೆ ಆಲ್ರೆಡಿ ಅದು ಬೆಂದಿದೆ. ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಬೆಳಿಗ್ಗೆ ತುಂಬ ಬೇಗನೆ ಆಗುತ್ತೆ. ನಾನು ಇನ್ನೊಂದು ಕಡೆ ಅದು ಬೇಯುವಷ್ಟರಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ನೋಡಿದ್ರಲ್ಲ ಯಾವ ರೀತಿ ಕಟ್ ಮಾಡಿದ್ದೇನೆ ಅಂತ. ಬೆಂದ ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ನಾನು ಕಡಾಯಿಯಲ್ಲಿ ಶಾಜೀರ ಹಾಕ್ತಾಯಿದ್ದೇನೆ. ನನಗೆ ಶಾಜೀರದ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ನಾರ್ಮಲ್ ಜೀರ ಕೂಡ ಹಾಕ್ಬೋದು. 1 ಅಥವಾ 2 ಆನಿಯನ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ನಂತರ ಈ ರೀತಿ ಕಟ್ ಮಾಡಿಕೊಂಡ ಕ್ಯಾಪ್ಸಿಕಮ್, ಅಂದರೆ ನಾವು ಮಂಚೂರಿ ಮಾಡ್ತೇವೆ ನೋಡಿ, ಈ ಥರ ಮಾಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಟ್ರೆಡಿಷ್ನಲ್ ಫುಡ್ಡು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಖಾರ ನಮಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಿತ್ತು, ನಾನು ನಂತರ ಸ್ವಲ್ಪ ಆ್ಯಡ್ ಮಾಡಿದ್ದೇನೆ. ಈಗ ನೋಡಿ, ಅದನ್ನು ಸಾಸ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡ್ತಾಯಿದ್ದೇನೆ. ಇದು ಸಾಸ್ ಎಲ್ಲ ಬಾಯ್ಲ್ ಆದಮೇಲೆ ಸಾಲ್ಟ್ ಸಹ ಚೆಕ್ ಮಾಡಿಕೊಂಡು ಹಾಕಿ, ನಂತರ ಅದಕ್ಕೇ ಪುಂಡಿ ಮಾಡಿದ್ದೇನೆ ನೋಡಿ, ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ. ಇದು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದೆ ನೋಡಿ, ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದಮೇಲೆ ಮಿಕ್ಸ್ ಮಾಡಿ ಪುಂಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೇ ಸ್ವಲ್ಪ ಹೊತ್ತು ಇಡಬೇಕಂದ್ರೆ ಆ ಸಾಸಿನ ಇದೆಲ್ಲ ಎಳ್ಕೋಬೇಕು. ನಂತರ ನಾನಿಲ್ಲಿ ಕಾರ್ನ್ಫ್ಲೋರನ್ನು ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೇನೆ. ಸ್ವಲ್ಪ ಸೇಮ್ ಮಂಚೂರಿಗೆ ಮಾಡ್ತೇವೆ ನೋಡಿ, ಅದೇ ರೀತಿ. ನನಗೆ ಸ್ವಲ್ಪ ಖಾರ ಜಾಸ್ತಿ, ಅದಕ್ಕೋಸ್ಕರ ಇನ್ನೂ 1 ಸ್ಪೂನ್ ಅಷ್ಟು ನಾನು ಹಾಕಿದ್ದೇನೆ ಚಿಲ್ಲಿ ಪೇಸ್ಟ್. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಚಪ್ ಜಾಸ್ತಿ ಬೇಕಿದ್ದರೆ ಕೆಚಪ್ ಜಾಸ್ತಿ ಹಾಕ್ಬೋದು. ಅದನ್ನು ಕಾರ್ನ್ಫ್ಲೋರ್ ಮಿಕ್ಸರನ್ನು ನಾನು ಹಾಕ್ತಾಯಿದ್ದೇನೆ, ಯಾಕೆಂದರೆ ಆ ಮಸಾಲ ಎಲ್ಲ ಅದಕ್ಕೆ ಅಂಟ್ಕೊಂಡು ಚೆನ್ನಾಗಾಗಲಿ ಅಂತ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಯಾರಿಗೂ ಇಷ್ಟ ಆಗೋದೇ ಇರಲಿಕ್ಕಿಲ್ಲ ಇದು. ನಾನು ಇದನ್ನು ಫ್ರೈ ಮಾಡಿದ್ದ ತಿಲ್ಲುಂಟಲ್ಲ, ವೈಟ್ ಎಳ್ಳು, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಅದು ಹಾಕಿ ಕ್ರಂಚಿ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಇಂಥದ್ದೇ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ, ಯಾರಿಗೂ ಇಷ್ಟ ಆಗದೇ ಇರಲಿಕ್ಕಿಲ್ಲ. ವಾರದಲ್ಲಿ 1 ದಿನಂತೂ ಖಂಡಿತ ಮಾಡಲಿಕ್ಕೆ ಹೇಳ್ತಾರೆ. ಈ ರೀತಿ ನಾನು ಹೇಗೆ ಸರ್ವ್ ಮಾಡ್ತೀನಿ ನೋಡಿ, ಆ ರೀತಿ ಮಾಡಿಕೊಟ್ರೆ ಪ್ಲೇಟ್ ಫುಲ್ಲು ಖಾಲಿ ಆಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಹಾಕಿ. ಥ್ಯಾಂಕ್ ಯು.